ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ ರಮೇಶ್. ಇವತ್ತಿನ ಸ್ಪೆಷಲ್ ಮಟನ್ ಬೋಟಿ ಗೊಜ್ಜು ಅಥವಾ ಕರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮನೆಯಲ್ಲಿರೋ ಕೆಲವು ಪದಾರ್ಥನ ಯೂಸ್ ಮಾಡಿಕೊಂಡು ತುಂಬ ಸಿಂಪಲ್ ಹಾಗೂ ಸಖತ್ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಸೈಡ್ ಡಿಶ್ ಆಗು ಯೂಸ್ ಮಾಡ್ಬೋದು, ಮೇನ್ ಡಿಶ್ ಆಗು ಯೂಸ್ ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಅರ್ಧ ಕೆಜಿ ಆಗೋಷ್ಟು ಬೋಟಿ ಎಲ್ಲವನ್ನು ಕೂಡ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟು. ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋಕೆ ಇಟ್ಕೊಂಡು ಅದು ಕುದಿತಾ ಇರೋ ಟೈಮ್ನಲ್ಲಿ ಜಸ್ಟ್ ಬರೀ ಬೋಟಿನ ಮಾತ್ರ ಸೇರಿಸ್ಕೊಂಡು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿರುವಂತಹ ಕೆಟ್ಟ ಸ್ಮೆಲ್ಲು, ಗಲೀಜು ಎಲ್ಲ ಹೊರಟೋಗುತ್ತೆ. ಇವಾಗ ನೋಡಿ 5 ರಿಂದ 6 ನಿಮಿಷ ಆಗಿ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಬೋಟಿ ಬೇಯಿಸ್ಕೊಂಡಿರುವಂತಹ ನೀರು ಹಾಗೆ ಬೋಟಿನ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ನೀರನ್ನ ಚೆಲ್ಬಿಡಬೇಕು. ನೋಡಿ, ಎಲ್ಲವನ್ನು ಕೂಡ ಎತ್ತಿಟ್ಕೊಂಡು ಬಿಸಿ ಇರುವಾಗಲೇ ಸ್ವೆಟರ್ ಟೈಪ್ ಬರುತ್ತಲ್ಲ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇದು ಸ್ವೆಟರ್ ಟೈಪು. ಇದರಲ್ಲಿರೋ ಮೊದಲನೇ ಲೇಯರು ಬಿಸಿಲಿರುವಾಗಲೇ ತೆಗಿಬೇಕು. ತಣ್ಣಗಾದ್ಮೇಲೆ ಅಷ್ಟು ಈಸಿಯಾಗಿ ತೆಗಿಯೋಕ್ಕಾಗಲ್ಲ. ಆಮೇಲೆ ಮತ್ತೆ ಪೈಪೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಲಂಗ್ಸ್ನ ಅಂಗಡಿಲಿ ಹೇಗೆ ಕಟ್ ಮಾಡ್ಕೊಟ್ಟಿದ್ರೋ ಹಾಗೆ ತಂದು ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಈ ಸ್ವೆಟರು, ಪೈಪು ಮತ್ತು ಲಂಗ್ಸ್ ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೊಂಡು 1 ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಗೆ 1/4 ಟೀ ಸ್ಪೂನ್ ಅರಿಶಿನ, ಒಂದು ಅರ್ಧ ಹೋಳು ನಿಂಬೆಹಣ್ಣ ಚೆನ್ನಾಗಿ ಇಂಟ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಯಾವುದೇ ನೀರನ್ನು ಹಾಕಿಲ್ಲ, ಅದೇ ನೀರು ಬಿಟ್ಕೊಳ್ಳುತ್ತೆ. ಹೀಗೆ ಮಾಡೋದ್ರಿಂದ ಬೋಟಿಲಿರುವಂತಹ ಕೆಟ್ಟ ಸ್ಮೆಲ್ ಎಲ್ಲ ಬೇಗ ಅವಾಯ್ಡ್ ಆಗುತ್ತೆ. ಇದಾಗ್ತಾ ಇರಲಿ, ಮಸಾಲೆ ರುಬ್ಕೊಂಬರೋಣ. ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಹಾಗೆ ದೊಡ್ಡ ಸೈಜೊಂದು 1 ಈರುಳ್ಳಿ, 1-2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, 1-2 ಇಂಚ್ ಆಗುವಷ್ಟು ಶುಂಠಿ ಎಲ್ಲವನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೀಡಿಯಂ ಸೈಜ್ದು 2 ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊದು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಿ ಅದು ಕೂಡ ಸಾಫ್ಟ್ ಆಗಬೇಕು. ಟೊಮ್ಯಾಟೊ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಇಷ್ಟಾದರೆ ಸಾಕು. ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ಈ ಕಡೆ ಒಂದು 5 ರಿಂದ 6 ನಿಮಿಷ ಆಗಿದೆ ನೋಡಿ. ಒಂಚೂರು ನೀರು ಹಾಕಿಲ್ಲ, ನೀರು ಎಷ್ಟೊಂದು ಬಿಟ್ಕೊಂಡಿದೆ ಅಂತ. ಹೀಗೆ ಮಾಡೋದ್ರಿಂದ ಬೋಟಿಲಿರುವಂತಹ ಕೆಟ್ಟ ಸ್ಮೆಲ್ ಎಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ. ಇದನ್ನು ಒಂದು ಸ್ಟ್ರೈನರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೋಟಿ ಲಂಗ್ಸ್ ಎಲ್ಲ ಸಪ್ರೇಟು ಹಾಗೆ ನೀರು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂಚೂರು ನೀರಿಲ್ದರೇ ಸ್ಟ್ರೈನರಲ್ಲಿ ನೀಟಾಗಿ ಸೋರಿಸ್ಕೊಂಡು ಈ ನೀರನ್ನ ಚೆಲ್ಬಿಡಬೇಕು. ಇದನ್ನು ಯೂಸ್ ಮಾಡಬಾರ್ದು. ಫ್ರೈ ಮಾಡಿ ತಣ್ಣಗಾಕ್ಬಿಟ್ಟಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮಟನ್ ಸಾಂಬಾರು ಪೌಡರ್, ಸ್ವಲ್ಪ ಪುದೀನ ಹಾಗೂ ಬಾಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಮಿಕ್ಸಿ ಜಾರಿಗೆ 4 ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ತುರಿ, 1-2 ಇಂಚು ಚಕ್ಕೆ, 1-3 ಲವಂಗ ಹಾಗೆ 1-2 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೋಟಿ ತಿಕ್ನೆಸ್ಸಿಗೋಸ್ಕರ 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿಗಡಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 7 ರಿಂದ 8 ಗೋಡಂಬಿನ ಒಂದು ಅರ್ಧ ಗಂಟೆ ಮುಂಚೆ ನೆನೆಯೋಕೆ ಇಟ್ಟಿದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹುರಿಗಡಲೆ ಅಥವಾ ಗೋಡಂಬಿ ಎರಡರಲ್ಲಿ ಒಂದನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ರುಬ್ಬೋಕೆ ಬೇಕಾಗಿರುವಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಒಂದು ಕುಕ್ಕರ್ಗೆ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲು ಹಾಗೆ ಮೀಡಿಯಂ ಸೈಜ್ದು 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ಬೋಟಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಚಿಕ್ಕ ಕಪ್ಪಲ್ಲಿ 1/2 ಕಪ್ ಆಗುವಷ್ಟು ಕಡಲೆಕಾಳು ಹಾಗೆ 1/2 ಕಪ್ ಆಗುವಷ್ಟು ಬಟಾಣಿನ ನೈಟೇ ನೆನೆಸಿ ಇಟ್ಕೊಂಡಿದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಮಸಾಲೆನೂ ಈ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಗ್ರೇವಿ ಅದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರ್ ಟೈಪಲ್ಲಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ಹಾಕೋಬೋದು. ಮುದ್ದೆಗೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಪೂರಿ ಇಂಥವಕ್ಕೆ ಮಾಡ್ಕೊಳ್ತೀನಿ ಅಂತ ಅಂದರೆ ಜಾಸ್ತಿ ನೀರನ್ನ ಬಿಡೋಕೆ ಹೋಗಬೇಡಿ. ಹಾಗಂತ ಫುಲ್ ಗಟ್ಟಿನೂ ಬಿಡೋಕೆ ಹೋಗಬೇಡಿ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಈ ಬೋಟಿ. ನೋಡಿ, ಕನ್ಸಿಸ್ಟೆನ್ಸಿ ಈ ಹದದಲ್ಲಿ ಇರಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡ್ತೀನಿ. ಅದು ಕುದೀತಾ ಇರೋ ಟೈಮ್ನಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 4 ರಿಂದ 5 ವಿಷಲ್ ಹೊಡಿಸ್ಕೊಂಡ್ರೆ ಈ ಬೋಟಿ ಅಂತ ಅನ್ನೋದು ರೆಡಿ ಆಗಿಬಿಡುತ್ತೆ. 5 ವಿಷಲ್ ಆಗಿ ಕುಕ್ಕರ್ ಕೂಡ ತಣ್ಣಗಾಗಿ ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡು ಈ ಬೋಟಿ ಗೊಜ್ಜು ಅಂತ ಅನ್ನೋದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ದೋಸೆ, ಇಡ್ಲಿ, ಚಪಾತಿ, ಮುದ್ದೆ, ಅನ್ನ, ಗೀ ರೈಸ್
ಪ್ರತಿಯೊಂದಕ್ಕೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ. ಕಾಳುಗಳು ಬೇಡ ಬರೀ ಬೋಟಿಲೇ ಮಾಡ್ಕೊಳ್ತೀನಿ ಅಂತ ಅಂದರೆ ಅದು ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಹಾಗೂ ಕಡಲೆಕಾಳು ಜೊತೆಗೆ ಆಲೂಗಡ್ಡೆ ಆಗಿರ್ಬೋದು, ತೊಂಡೆಕಾಯಿ, ಬಾಳೆಕಾಯಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿ ಬರುತ್ತೆ. ಈ ಬೋಟಿ ಗೊಜ್ಜು ಅಥವಾ ಕರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ.